ನಮಸ್ಕಾರ. ಸದಾನ್ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಶಹರದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇದೇ ಚರ್ಚೆ ನಡೆದಿದೆ. 100 ಹುಡುಗರಿದ್ದರೆ ಕೇವಲ 50 ಹುಡುಗಿಯರು ಸಿಗ್ತಾ ಇದ್ದಾರೆ, 50 ಪೆಂಡಿಂಗ್ ಉಳಿತಾ ಇದ್ದಾರೆ. ಹೀಗಾಗಿ ಇನ್ನೊಂದು 4 ವರ್ಷ ನಂತರ ಕ್ಯಾನ್ಸರು ಕಡಿಮೆ ಆಗ್ಬೋದು, BP ಕಡಿಮೆ ಆಗ್ಬೋದು, ಶುಗರ್ ಕಡಿಮೆ ಆಗ್ಬೋದು. ಅದರ ಏನು ಯುವಕರಿದ್ದಾರೆ ಅವರಿಗೆ ಹೆಣ್ಣು ಸಿಗೋದು ಕಠಿಣ, ಮದುವೆ ಆಗೋದು ಕಠಿಣ. ಇವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಇದಕ್ಕೆಲ್ಲ ಹೆಣ್ಣು ಹತ್ತ ಪಾಲಕರೇ ಕಾರಣ ಅಂತ ಹೇಳ್ಬೋದು. ಅವರೇನೋ ಮದುವೆ ಮಾಡಲಿಕ್ಕೆ ಕೊಡಲಿಕ್ಕೆ ತಯಾರಿರ್ತಾರೆ, ಆದರೆ ಹುಡುಗಿ ಮಾತ್ರ ನಾನು ಇಲ್ಲ ಅಂತ ಹೇಳ್ತಾಳೆ. ನೌಕರಿ ಬೇಕು, ಸರ್ಕಾರಿ ನೌಕರಿ ಬೇಕು. ಇನ್ನು ಪಾಲಕರು ಕೂಡ ಆ ಯುವಕನ ಹತ್ತಿರ ಹೊಲ ಇದೆಯೋ, ಮನೆ ಎಷ್ಟಿದೆ, ಎಲ್ಲ ವ್ಯಾಪಾರ ಬುದ್ಧಿ ನಡೆದಿದೆ. ಹಿಂಗೆ ಯಾಕೆ ಆಗ್ತಾಯಿದೆ ಅಂದರೆ ಸಂಸ್ಕಾರ ಕಾರಣ. ತಂದೆ ತಾಯಿಗಳಿಗೆ ಸಂಸ್ಕಾರ ಇರೋದಿಲ್ಲ, ಅದನ್ನು ಮಕ್ಕಳಿಗೆ ಕಲಿಸೋದಿಲ್ಲ. ಹೀಗಾಗಿ ಈ ಸಮಸ್ಯೆ ಉಂಟಾಗಿದೆ. ಇದಕ್ಕೆ ಸರ್ಕಾರನ ಪರಿಹಾರವನ್ನು ಕಂಡು ಹಿಡಿಬೇಕಾಗಿದೆ. ಯಾರು ನಿರುದ್ಯೋಗಿ ಯುವಕನನ್ನು ಮದುವೆ ಆಗ್ತಾರೆ ಅವರಿಗೆ 10 ಲಕ್ಷ, ನಂತರ ಯಾರು ರೈತನ ಮಗನನ್ನು ಮದುವೆ ಆಗ್ತಾರೆ ಅವ್ರಿಗೆ 5 ಲಕ್ಷ. ಹೀಗೆ ಬಹುಮಾನವನ್ನು ಘೋಷಣೆ ಮಾಡಲೇಬೇಕಾಗ್ತದೆ, ಇಲ್ಲಾಂದರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ತದೆ. ನಂತರ ಮಠದಲ್ಲಿ ಕುಳಿತುಕೊಂಡಂಥ ಸ್ವಾಮಿಗಳು ಅವರು ವಧುವರ ಕೇಂದ್ರಗಳನ್ನು ತೆರಿಬೇಕಾಗ್ತದೆ. ಯಾಕಂದರೆ ಭಕ್ತರ ಪಾಲಿಗೆ ಅವರು ದೇವರು. ಅಲ್ಲಿ ಹೆಣ್ಣು ಗಂಡು ಬರ್ತಾರೆ, ಪಾಲಕರು ಬರ್ತಾರೆ, ಚರ್ಚೆ ಮಾಡಬೇಕು. ಇಲ್ಲದೇ ಇದ್ದರೆ ಈ ಸಮಸ್ಯೆ ಭೂತದಂತೆ ಕಾಡುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಇನ್ನು ಪಾಲಕರು ಕೂಡ ಅವರು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಹೊಲ ಐತೆ ಅಂತ ಕೇಳ್ತಾರೆ, ಹೊಲ 2 ಎಕರೆ ಇದ್ದರೆ. ನೌಕರಿ ಐತೆ ಅನ್ನೋ ಕೇಳ್ತಾರೆ, ನೌಕರಿ ಇತ್ತಂದರೆ ತಂದೆ ತಾಯಿ ಇದ್ದಾರೆ ಅಂತ ಕೇಳ್ತಾರೆ. ಒಟ್ಟಾರೆ ಯಾವುದೇ ಒಂದು ಸಮಸ್ಯೆ ಇವೆಲ್ಲ ಇದ್ದರೂ ಕೂಡ ಬತ್ತಿ ಇಡುವಂಥ ಜನ ಅವರು ಆಜು ಬಾಜುನೇ ಇರ್ತಾರೆ. ಯಾರ ಮನಸ್ಥಿತಿ ಸರಿಯಿಲ್ಲ. 99% ಅಲ್ಲಿ ಬತ್ತಿ ಇಡುವಂಥ ಜನನೇ ಹೆಚ್ಚಿದ್ದಾರೆ. ಹೀಗಾಗಿ ಈ ಸಮಸ್ಯೆ ಉಂಟಾಗಿದೆ. ಪಾಲಕರು ಇಲ್ಲಿ ಭಾಳ ಜಾಣತನವನ್ನು ತೋರಿಸಬೇಕು. ಮತ್ತು ಹುಡುಗಿಯರು ಕೂಡ ಒಳ್ಳೆಯ ಹುಡುಗ ಇದ್ದರೆ ಅವನನ್ನು ಮದುವೆ ಆಗಬೇಕು. ಮೊದಲೇನಿತ್ತು, ಗುಣ ನೋಡಿ ಹೆಣ್ಣು ಕೊಡು ಅಂತಿತ್ತು, ಮದುವೆ ಮಾಡಂತಿತ್ತು. ಈಗ ಹಣ ನೋಡಿ ಹೆಣ್ಣು ಕೊಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದೆ ಯಾವ ಪರಿಸ್ಥಿತಿಗೆ ಇದು ಹೋಗ್ತೈತೆ ಗೊತ್ತಿಲ್ಲ. ಕ್ಯಾನ್ಸರ್ದಂತೆ ಈ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಅನೇಕ ಯುವಕರು ಜಿಲ್ಲಾಧಿಕಾರಿಗೆ ಒಂದು ಮೋರ್ಚಾನ ತೆಗೆದಿದ್ದರು, ನನಗೆ ಮದುವೆ ಮಾಡಿ ಕೊಡಬೇಕು ಅಂಥೇಳಿ. ಈ ಮೋರ್ಚಾ ಪ್ರತಿ ರಾಜ್ಯದಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇದಕ್ಕೆಲ್ಲ ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ಭ್ರೂಣ ಹತ್ಯೆ ಏನಿದೆ ಅದೇ ಕಾರಣ ಅಂತ ಹೇಳ್ಬೋದು. ಇಂಥವ್ರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ಗುರಿ ಮಾಡಿಸ್ಬೇಕು. ನಂತರ ಏಜೆಂಟ್ರ ಹಾವಳಿ ಅದೊಂದು ದೊಡ್ಡ ಸಮಸ್ಯೆ. ಇದಕ್ಕೆಲ್ಲ ಏಜೆಂಟ್ರ ಕಾರಣ ಅಂತ ಕೇಳ್ಬೋದು. ಇಲ್ಲ ಅವರು ಪಾಪ ಏನೋ ಸಾಧ್ಯದಷ್ಟು ಕೈಲಾದ ಸಹಾಯವನ್ನು ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾಯಿದ್ದಾರೆ. ಹಿರಿಯರು ಗಂಡು ಹೆಣ್ಣು ನೋಡಿಕೊಳ್ಳೋಕೆ ಬಿಟ್ಟಿದ್ದರಿಂದ ಈ ಸಮಸ್ಯೆ ಉಂಟಾಗಿದೆ. ಮೊದಲು ಹಿರಿಯರು, ಗುರು ಹಿರಿಯರು ಎಲ್ಲ ಕೂಡ್ಕೊಂಡು ಮದುವೆ ಮಾಡ್ತಾಯಿದ್ರು. ಈಗ ಅವರಿಗೆ ಯಾರೂ ಹೋಗ್ತಾ ಇಲ್ಲ. ಏಜೆಂಟರ ಬಳಿಗೆ ಪಾಲಕರು ಹೋಗಬೇಕಾಗಿದೆ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಚಿಂತಕರು, ಹೋರಾಟಗಾರರು, ಇನ್ನು ಸಂಘ ಸಂಸ್ಥೆಗಳಿವೆ. ಅವ್ರು ಕೇವಲ ಯಾವುದಕ್ಕೋ ಹೋರಾಟ ಮಾಡ್ತಾರೆ. ಲವ್ ಜಿವಾದ ಅಂದ್ರೆ ಅಲ್ಲಿ ಓಡಿ ಹೋಗ್ತಾರೆ. ಶ್ರೀರಾಮ್ ಸೇನೆ ಅವರು ಒಂದು ಬಡವನ ಮಗನ ಮದುವೆ ಮಾಡಬೇಕಂದ್ರೆ ಇವರು ಹೋಗೋದೇನಿಲ್ಲ. ಇಂಥ ಸಂಘಟನೆಗಳಿಂದ ಆದಷ್ಟು ದೂರ ಇರಬೇಕು. ಒಟ್ಟಾರೆ ಯುವತಿಯರು ಕೂಡ ಬೇಗನೆ ಮದುವೆ ಆಗಬೇಕು. ಎಷ್ಟೋ ಕಡೆಗೆ 30-40 ವರ್ಷ ದಾಟಿದೆ. ಈಗ ಮದುವೆ ಮಾಡ್ಕೋರಿ ಅಂತಂದ್ರೆ ಯಾರು ಬರಲಿಕ್ಕೆ ತಯಾರಿಲ್ಲ. ಅದಕ್ಕೊಂದು ಟೈಮ್ ಇರ್ತೈತೆ, ಅದು 21-30 ವರ್ಷ ಒಳಗೆ. ಆ ಟೈಮ್ದಲ್ಲೇ ಮದುವೆ ಆದ್ರೆ ಚೆಂದ. ಒಟ್ಟಾರೆ ಇದನ್ನು ಈ ವಿಡಿಯೋ ಮುಖ್ಯ ಉದ್ದೇಶ ಏನಂತಂದರೆ ಹೆಣ್ಣು ಮಕ್ಕಳು ಕೂಡ ಪಾಲಕರ ಮಾತನ್ನು ಮೀರಬೇಕಾಗ್ತದೆ. ಸ್ವತಃ ನೀವು ವಿಚಾರ ಮಾಡಬೇಕಾಗ್ತದೆ. ಯಾಕಂದರೆ BA ಆಗಿದೆ, BSc ಆಗಿದೆ, BCom ಆಗಿದೆ, BE ಆಗಿದೆ, ಎಂಥ ದೊಡ್ಡ ಡಿಗ್ರಿ ತೆಗೆದುಕೊಂಡಿರ್ತೀರಿ. ಇನ್ನೊಂದು ಸಮಸ್ಯೆ ಬಗೆಹರಿಸಲಿಕ್ಕೆ ನೀವೇ ಮುಂದಾಗಬೇಕು.
ಬೇರೆ ಯಾರು ಮುಂದಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಮತ್ತೊಂದು ರೀತಿ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭ ಆಗಲಿ. ನಮಸ್ಕಾರ.